ಓಂ ಶ್ರೀ ಮಂಜುನಾಥಾಯ ನಮಃ. ಆತ್ಮೀಯ ಸ್ನೇಹಿತರೆ, ನಾವಿಂದು ಧಾರವಾಡ ನಗರದ ಉದಯಗಿರಿಯಲ್ಲಿ ಇದ್ದೀವಿ, ಮಹೇಶ್ವರ ದೇವಸ್ಥಾನದಲ್ಲಿ. ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ನಮ್ಮ ಕಾವಂದರು, ಪೂಜ್ಯ ಧರ್ಮಾಧಿಕಾರಿಗಳು ಶ್ರೀ ಡಿ ವೀರೇಂದ್ರ ಹೆಗಡೆಜಿಯವರು ಇಲ್ಲಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರ ಜೀರ್ಣೋದ್ಧಾರಕ್ಕಾಗಿ 1,50,000 ರೂಗಳನ್ನು ಅಭಿವೃದ್ಧಿ ಸಲುವಾಗಿ ಶ್ರೀ ಕ್ಷೇತ್ರದಿಂದ ನೀಡಿರುತ್ತಾರೆ. ಇಲ್ಲಿಯ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯರು, ಅಧ್ಯಕ್ಷರು, ಸದಸ್ಯರು ಹಾಗೂ ಇಲ್ಲಿಯ ಮಹಿಳೆಯರು ಹಾಗೂ ಇಲ್ಲಿಯ ಅರ್ಚಕರು ಎಲ್ಲರಿದ್ದಾರೆ. ಕೆಲವರು ಶ್ರೀ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು ಹಾಗೂ ಅಲ್ಲಿ ಬಂದಂಥ ದುಡ್ಡನ್ನು ಒಬ್ಬರು ಕುಟುಂಬದವರು ಅನುಭವಿಸ್ತಾರೆ, ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಂತ ಹೇಳಿ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಬಹಳ ನಮ್ಮ ಹಿಂದೂ ಧರ್ಮದ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪೂಜ್ಯರು ಇಲ್ಲಿಯವರೆಗೆ 12,200ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳಿಗೆ ಶ್ರೀ ಕ್ಷೇತ್ರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಉದಾಹರಣೆಗೆ ನೋಡಿ, ಇದೇ ಈ ಮಂದಿರ ಬಹಳ ಅಭಿವೃದ್ಧಿಯಾಗಿದೆ ಅಂತೇಳಿ ಇಲ್ಲಿಯ ಹಿರಿಯರು ಹಾಗೂ ಇಲ್ಲಿಯ ಈ ಸದಸ್ಯರು ಬಹಳ ಸಂತೋಷದಿಂದ ಇವತ್ತು ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ. ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಹೋದರೆ ಇಟಗಟ್ಟಿ ಗ್ರಾಮ ಅಂತ ಇದೆ, ಅಲ್ಲಿ ಹನುಮಂತ ದೇವಸ್ಥಾನಕ್ಕೂ ಕೂಡ ಕ್ಷೇತ್ರದಿಂದ ಅನುದಾನ ಬಿಡುಗಡೆ ಆಗಿದೆ. ಹಾಗೆ ಇಲ್ಲಿ ಸತ್ತೂರು ಗ್ರಾಮದಲ್ಲಿ ಗ್ರಾಮದೇವತೆ ಗುಡಿಗೂ ಕೂಡ ಕ್ಷೇತ್ರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನುದಾನವನ್ನು ಬಿಡುಗಡೆ ಆಗಿದೆ. ಇಲ್ಲಿ ನೆರೆದಿರ್ತಕ್ಕಂತಹ ನಮ್ಮ ಹಿರಿಯರು ಹಾಗೂ ಈ ಮಂದಿರದ ಸದಸ್ಯರು, ಭಕ್ತರು ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ಮಹನೀಯರೇ, ಸರ್ ಎಲ್ಲರೂ ಹೇಳ್ಬೋದು, ಮಾತಾಡ್ಬೋದು. ಸರ್ ಹೇಳಿ, ಈ ಕ್ಷೇತ್ರದಿಂದ ಅನುದಾನ ಬಂದ ಮೇಲೆ ಹೇಗಾಯಿತು, ಏನು ಅಭಿವೃದ್ಧಿ ಆಗಿದೆ, ಕ್ಷೇತ್ರದಿಂದ ಎಷ್ಟು ಅನುದಾನ ಬಂದಿದೆ ಸರ್ ಇಲ್ಲಿ ಮಾತಾಡಿ. ಮಾತಾಡಿ. ಶ್ರೀ ಕ್ಷೇತ್ರದಿಂದ ಸುಮಾರು 1,50,000 ರೂಪಾಯಿ ಅನುದಾನ ಹೆಗಡೆಯವರು ಇಲ್ಲಿಗೆ ವಿಸಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಅದರಿಂದ ನಮ್ಮ ದೇವಸ್ಥಾನ ಭಾಳ ಜೀರ್ಣೋದ್ಧಾರವಾಗಿ ಒಳ್ಳೆಯ ರೀತಿಯಿಂದ ನಡೆದಿದೆ ಎಂದು ನಾನು ಈ ದಿವಸ ನಿಮಗೆ ಹೇಳುತ್ತೇನೆ. ಹೇಳಿ, ಮತ್ತೆ ಯಾರು ಮಾತಾಡಿ, ನೀವು ಬರ್ರಿ. ಬಹಳ ಉತ್ತಮವಾಗಿ ಮಂದಿರ ಮೂಡಿ ಬಂದಿದೆ. ಅವ್ರು ಬರ್ರಿ, ಮಾತಾಡಿ. ಪೂಜ್ಯ ವೀರೇಂದ್ರ ಹೆಗಡೆಯವರು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶದ ತುಂಬೆಲ್ಲ ಎಷ್ಟೋ ದೇವಾಲಯಗಳಿಗೆ ಅನುದಾನವನ್ನು ಸಾಕಷ್ಟು ಪ್ರಮಾಣದಲ್ಲಿ, ಅವು ಯಾವ ಪ್ರಮಾಣದಲ್ಲಿ ಇದಾವೆ ದೇವಾಲಯ, ಯಾವ ರೀತಿ ಅಭಿವೃದ್ಧಿ ಹೊಂದ್ಯಾವ, ಆ ಒಂದು ಆಧಾರದ ಮೇಲೆ ಅವುಗಳಿಗೆ ಅವು ಸಾಕಷ್ಟು ಪ್ರಮಾಣದಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಆ ಪೂಜ್ಯರ ಒಂದು ಆಶೀರ್ವಾದದಿಂದ ದೇವಾಲಯಗಳು ಇವತ್ತು ವಿಜೃಂಭಿಸ್ತಾವ, ಏನೆಲ್ಲ ಕೆಲಸ ನಡೀತಾ ಇವೆ. ಅದಕ್ಕೆ ಅವ್ರನ್ನ ನಾವು ಎಷ್ಟು ಸ್ಮರಿಸಿದ್ರೂ ಕಡಿಮೆನ. ಆದ್ರೆ ಯಾರೋ ಏನೋ ಮಾತಾಡ್ತಾರೆ ಅಂಥೇಳಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಆನೆ ಹೋಗ್ತಿರ್ತದ, ಆ ನಾಯಿ ಬೊಗಳ್ತಿರ್ತದ, ಅದು ನಾಯಿ ಬೊಗಳ್ತಿದ್ದಂತ ಆನೆ ಹೊಳ್ಳಿ ನೋಡೋದಿಲ್ಲ, ತಾವು ಹೋಗುವಂಗೆ ಹೋಗ್ತದ, ಗುರಿ ಮುಟ್ತದ. ಹಾಗೆ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವ್ರ 10ನೇ ರತ್ನ ಅಂತ ಹೇಳ್ಬೋದು. ಅವರು ಮಾಡ್ತಕ್ಕಂಥ ಕೆಲಸ ಆ ದೇವರಿಗೆ ಪ್ರಿಯವಾಗಿರ್ತದೆ. ನಮ್ಮ ಮನುಷ್ಯರು ಇವತ್ತು ದೇವ್ರನ್ನ ಸಹಿಸ್ಕೊಳ್ಳೋದಿಲ್ಲ. ಸೂರ್ಯದೇವ ಎಲ್ಲರಿಗೂ ಬೆಳಕು ಕೊಡ್ತಾರಂದ್ರೆ ಅವ್ರಿಗೂ ಕೂಡ ಹೀಗೆಳೆಯವರು ಅಂತಾರೆ ಅದಾರ, ಪರಮಾತ್ಮಗೂ ಹೀಗೆಳೆಯವಂಥವ್ರು ಅದಾರ. ಇಂಥವ್ರು ತೊಗೊಂಡ್ರೆ ಏನು ಮಾಡೋದೈತಿ? ಸಮಾಜ ಉದ್ಧಾರ, ಜನರ ಉದ್ಧಾರ, ಲಕ್ಷೋಪಲಕ್ಷ ಜನ ಅವ್ರನ್ನ ನೆನೆಸುವಂಥ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅಂಥವರಿಗೆ ನಾವು ಯಾವಾಗಲೂ ಚಿರುಣಿಯಾಗಿ ಅವ್ರಿಗೆ ತಲೆಬಾಗ್ತೇವೆ ಅಂತ ಹೇಳಿ ನಾನು ಹೇಳಮ್ಮ. ಮಂಜುನಾಥ್ ಮಹಾರಾಜ್ ಕಿ, ಮಂಜುನಾಥ್ ಮಹಾರಾಜ್ ಕಿ, ಧರ್ಮಸ್ಥಳ ಮಹಾರಾಜ್ ಕಿ.